ಇವತ್ತು ವುಮೆನ್ಸ್ ಪ್ರೀಮಿಯರ್ ಲೀಗ್ ನಲ್ಲಿ ನಡೀತಾ ಇರುವಂತದ್ದು ಕೊನೆಯ ಪಂದ್ಯ ಅಂತ ಹೇಳಿದ್ರೆ ಲೀಗ್ ಹಂತದ ಕೊನೆಯ ಪಂದ್ಯ. ಇಲ್ಲಿ ಮುಖಾಮುಖಿ ಆಗ್ತಾ ಇರೋದು ಡೆಲ್ಲಿ ಕ್ಯಾಪಿಟಲ್ಸ್ ವರ್ಸಸ್ ಗುಜರಾತ್ ಜೈಂಟ್ಸ್. ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ ಎರಡೂ ತಂಡಗಳಿಗೂ ಕೂಡ ಅಂತ ನೋಡ್ತಾ ಹೋಗೋದಾದ್ರೆ ಈ ಪಂದ್ಯ ಒಂದ್ ಲೆಕ್ಕದಲ್ಲಿ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಎನ್ನುವಂತ ಮಟ್ಟಿಗೆ ಪಾಟೀಲ್. ಆದ್ರೂ ಕೂಡ ಡೆಲ್ಲಿಗೆ ಎಷ್ಟು ಇಂಪಾರ್ಟೆಂಟ್ ಆಗಬಹುದು ಅಂತೇಳಿ ಟೇಬಲ್ ವೇರಿಯೇಷನ್ ಅಲ್ಲಿ ನೋಡ್ತಾ ಹೋಗೋದಾದ್ರೆ ನಿಜ ಎಲ್ಲರೂ ಅನ್ಕೊಂಡಿದ್ದಾರೆ ಈಗ ಎಲ್ಲೋ ಇದೇ ತರ ಇರುತ್ತೆ ಅಂತ ಹೇಳಿ. ಬಟ್ ಡೆಲ್ಲಿಗೆ ಇದು ತುಂಬಾ ಇಂಪಾರ್ಟೆಂಟ್ ಪಂದ್ಯ. ನೀವು ಸೆಮೀಸ್ ಆಡ್ತೀರಾ ಅಥವಾ ಫೈನಲ್ ಆಡ್ತೀರಾ ಅನ್ನೋದಕ್ಕೆ ಈ ಒಂದು ಪಂದ್ಯ ಸಾಕ್ಷಿ ಆಗುತ್ತೆ. ಒಂದ್ ಲೆಕ್ಕಾಚಾರದಲ್ಲಿ ಡೆಲ್ಲಿ ಇದನ್ನ ಸೋತ್ರು ಓಕೆ, ಬಟ್ ನಿನ್ನೆ ನಮ್ಗೆ RCB ಪರಿಸ್ಥಿತಿ ಹೆಂಗಿತ್ತಲ್ಲ ಅವ್ರಿಗೆ ಹೇಗಿದೆ, ಒಂದು 30-40 ರನ್ ಅಲ್ಲಿ ಸೋತ್ರೆ ಏನು ಪ್ರಾಬ್ಲಮ್ ಇರಲ್ಲ. ನೋಡಿ ಡೆಲ್ಲಿದು ನೆಟ್ ರನ್ ರೇಟ್ ಒಂದ್ ಸ್ವಲ್ಪ ಚೆನ್ನಾಗಿರೋದ್ರಿಂದ ಮುಂಬೈದು ಚೆನ್ನಾಗಿದೆ. 0.918 ಪ್ಲಸ್ ಅಲ್ಲಿ ಇದ್ದಾರೆ ಇವರು. ಅದೇ ಕಾರಣಕ್ಕಾಗಿ ಮುಂಬೈ ಕೂಡ ಪ್ಲಸ್ 0.024 ಅಲ್ಲಿದ್ದಾರೆ. ಇವತ್ತೇನಾದ್ರೂ ಒಂದು 60-70 ರನ್ನಿಂದ ಏನಾದ್ರೂ ಇವರು ಡೆಲ್ಲಿ ಸೋತ್ರು 2ನೇ ಸ್ಥಾನಕ್ಕೆ ಬರ್ತಾರೆ. ಇಲ್ಲಪ್ಪ ಈಸಿಯಾಗಿ ಗೆದ್ರು ಅಥವಾ ಚಿಕ್ಕದಾಗಿ ಸೋತ್ರು ಅಂದ್ರೂ ಕೂಡ ಪ್ಲಸ್ ನಂಬರ್ 1 ಸ್ಥಾನದಲ್ಲೇ ಇರ್ತಾರೆ, ಡೈರೆಕ್ಟ್ ಆಗಿ ಫೈನಲ್ ಹೋಗ್ತಾರೆ. ಅವ್ರಿಗೂ ಕೂಡ ಇದು ತುಂಬಾ 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 ಇಂಪಾರ್ಟೆಂಟ್ ಪಂದ್ಯ, ಅಷ್ಟು ಈಸಿಯಾಗಿ ತಗೊಳಕ್ಕಾಗಲ್ಲ. ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನೋದು ಯಾರಿಗೆ ಅಂತಂದ್ರೆ ಗುಜರಾತ್ನವ್ರಿಗೆ. ಗುಜರಾತ್ ಯಾಕೆ ಅಂತಂದ್ರೆ ಇದು ಅವ್ರಿಗೆ ಗೆಲ್ಲೋದಕ್ಕೂ ಇಂಪಾರ್ಟೆಂಟ್. ಕಳೆದ ಸೀಸನ್ ಅಲ್ಲೂ 2 ಪಂದ್ಯವನ್ನ ಗೆದ್ದಿದ್ರು, ಈ ಸೀಸನ್ ಅಲ್ಲೂ 2 ಗೆದ್ದಿದ್ದಾರೆ. ಕೊನೆಯದಾಗಿ ಒಂದು ಗೆಲುವಿನ ಮೂಲಕ ವಿದಾಯ ಹೇಳಿದ್ರೆ ಅದೊಂದು ಖುಷಿ ಕೊಡುವಂತ ಆ ಒಂದು ಗುಜರಾತ್ಗೆ. ಇಲ್ಲಪ್ಪ ಡೆಲ್ಲಿ ತುಂಬಾ ಸ್ಟ್ರಾಂಗ್ ಆಗಿದೆ, ಅವ್ರಿಗೆ ಬಿಟ್ಕೊಟ್ರೆ ಡೆಲ್ಲಿ ಈಸಿಯಾಗಿ ವಿನ್ ಆಗಿ ಮೊದಲ ಸ್ಥಾನವನ್ನು ಪಡೆಯುತ್ತೆ. ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ತರ ಒಂದು ಸೈಡ್ ಅಲ್ಲಿ ಹೇಳಿದ್ರು ಕೂಡ ಡೆಲ್ಲಿಗೆ ಇದು ತುಂಬಾ ತುಂಬಾ ಇಂಪಾರ್ಟೆಂಟ್ ಪಂದ್ಯ. ಎಸ್ ಮಂಜುನಾಥ್, ಈಗ ನೋಡ್ತಾ ಹೋಗೋದಾದ್ರೆ ಗುಜರಾತ್ ಅವರು ಹೆಂಗೋ ಬ್ಯಾಗ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ರೆಡಿ ಆಗಿರ್ತಾರೆ ಮನೆಗೆ ಹೋಗೋ ಪಂದ್ಯ. ಆದ್ರೆ ಇವತ್ತು ಅವರು ಯಾವ ರೀತಿಯಾಗಿ ಆಡಬಹುದು? ಬಲಿಷ್ಠ ಡೆಲ್ಲಿಯನ್ನ ಎದುರಿಸ್ತಾರ, ಒಂದು ಬಿಗ್ ಟೋಟಲ್ ಕೊಟ್ಟು ಅವ್ರನ್ನ ಸೋಲಿಸ್ತಾರ ಹಿಂಗೆ? ಸರ್, ಬಲಿಷ್ಠ ಡೆಲ್ಲಿ ಅನ್ನೋದಕ್ಕಿಂತ ಬಲಿಷ್ಠ ಜಿಜಿನೂ ಇದೆ ಸರ್. ಯಾಕೆಂದ್ರೆ ನಮ್ಮ RCB ಮೇಲೆ ನೋಡಿದ್ವಿ, ಅಬ್ಬರಿಸಿದ್ರು. ಅದೇ ತರ ಇದ್ರಲ್ಲೂ ಅಬ್ಬರಿಸಿದ್ರೆ ಹೇಳಕ್ಕಾಗಲ್ಲ. ಯಾರು ಹೆಂಗೆ ಯಾವ ಟೈಮಲ್ಲಿ ಅಬ್ರಿಸ್ತಾರೆ ಹೇಳಕ್ಕಾಗಲ್ಲ. ಮಿಡ್ಲ್ ಆರ್ಡರ್ ಅಬ್ರಿಸ್ಬೋದು, ಇಲ್ಲ ಫಸ್ಟ್ ಸೆಕೆಂಡ್ ಸ್ಲಾಟ್ ಆರ್ಡರ್. ಅದಕ್ಕೇನೆ DC ಸ್ಟ್ರಾಂಗ್ ಆಗೇನೆ ಅವರಿಗೆ ಟಕ್ಕರ್ ಕೊಡ್ಬೇಕು. ಯಾಕಂತಂದ್ರೆ ನಾವು ಫಸ್ಟ್ ಪ್ಲೇಸ್ನ ಭದ್ರವಾಗಿ ಇಟ್ಕೋಬೇಕು, ಡೈರೆಕ್ಟ್ ಫೈನಲ್ಗೆ ಹೋಗ್ಬೇಕು ಅನ್ನೋ ಒಂದು ದೃಷ್ಟಿಲಿ ಆಡ್ಬೇಕು ಅವರು. ಇದೇ ಫೈನಲ್ ಮ್ಯಾಚು ಅಂತ ಆಡಿದ್ರೆ ಅವರು ಡೈರೆಕ್ಟ್ ಆಗಿ ಅಲ್ಲೇ ಟಾಪಲ್ಲಿ ಇರ್ತಾರೆ, ಡೈರೆಕ್ಟ್ ಫೈನಲ್ಗೆ ಹೋಗ್ತಾರೆ. ಇಲ್ಲ ನಾನು ಗೆದ್ಬಿಟ್ಟಿದ್ದೀನಿ ಅನ್ನೋ ದಿಮಾಕಲ್ಲಿ ಆಡಿದ್ರೆ ಅವರು ರನ್ ರೇಟ್ ಅಲ್ಲಿ ಸೆಕೆಂಡ್ ಬರ್ತಾರೆ, ಮುಂಬೈ ಟಾಪಲ್ಲಿ ಹೋಗುತ್ತೆ. ದಿಮಾಕ್ ಒಳ್ಳೇದಲ್ಲ. ಮತ್ತೆ ಏನ್ ಗೊತ್ತಾ, ಲಾಸ್ಟ್ ಅಲ್ಲಿ ನಾವು ಗೆದ್ದು ಫೈನಲ್ ಹೋಗೋದು ಕಾನ್ಫಿಡೆನ್ಸ್ ಇರುತ್ತಲ್ಲ, ಅದು ಒಂದ್ ಸ್ವಲ್ಪ ಬೂಸ್ಟ್ ಅಪ್ ಕೊಡುತ್ತೆ. ಸೋತು ಹೋದ್ರೆ ಮೈನಸ್ ಗಳನ್ನ ಹುಡುಕ್ಬೇಕು, ಗೆದ್ದು ಹೋದಾಗ ಮೈನಸ್ಗಳು ಪ್ಲಸ್ ಆಗಿ ಕನ್ವರ್ಟ್ ಆಗುತ್ತೆ. ಅದೇ ಕಾರಣಕ್ಕಾಗಿ ಗೆದ್ದು ಫೈನಲ್ಗೆ ಹೋದ್ರೆ ಖಂಡಿತವಾಗ್ಲೂ DC-ಗೂ ಒಂದು ಕಾನ್ಫಿಡೆನ್ಸ್ ಚೆನ್ನಾಗೇ ಇರುತ್ತೆ. ಎಸ್ ಪಾಟೀಲ್, ಗಮನಿಸಿದ್ವಿ ಎರಡೂ ತಂಡಗಳು ಕೂಡ ಬಲಿಷ್ಠವಾಗಿ ಇದೆ. ಆದ್ರೆ ಇವತ್ತಿನ ಪಂದ್ಯದಲ್ಲಿ ಆಡುವ 11ರ ಬಳಗ ಡೆಲ್ಲಿ ಕ್ಯಾಪಿಟಲ್ಸ್ ತಂಡದ ಪ್ಲೇಯಿಂಗ್ 11 ಗಮನಿಸ್ತಾ ಹೋಗೋದಾದ್ರೆ ಡೆಲ್ಲಿ ತಂಡ ಸಾಕಷ್ಟು ಬಲಿಷ್ಠವಾಗಿದೆ. ಈ ಪ್ಲೇಯಿಂಗ್ 11 ನೋಡ್ತಾ ಹೋಗೋದಾದ್ರೆ ಪಾಟೀಲ್, ಒಂದು ಇಲ್ಲೂ ಸಾಕಷ್ಟು ಬದಲಾವಣೆ ಆಗ್ಬೋದು. ಯಾಕಂದರೆ ಅವರು ಅಷ್ಟರ ರನ್ನಿಂದ ಸೋಲ್ತಾರೆ ಅನ್ನೋದು ನನಗೂ ಏನು ಅನಿಸಲ್ಲ. ಡೆಲ್ಲಿ ತುಂಬ ಸ್ಟ್ರಾಂಗ್ ಆಗಿದೆ. 1-2 ಚೇಂಜಸ್ ಆದರೂ ಆಗಬಹುದು, ಹೇಳಕ್ಕೆ ಬರಲ್ಲ. ಪ್ರಮುಖ ಆಟಗಾರರಿಗೂ ಕೂಡ ರೆಸ್ಟ್ ಕೊಡ್ಬೋದು, ಇಲ್ಲ ಫಾರ್ಮ್ನಲ್ಲಿ ಇಲ್ಲದೆ ಇರೋರು ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೂ ಕೊಡ್ಬೋದು. ಓಕೆ, ನಾವು ಸಂಭಾವ್ಯ 11ರ ಬಳಗವನ್ನು ನೋಡಿದ್ರೆ ಖಂಡಿತವಾಗ್ಲೂ ಮೆಗ್ಲಾನಿಂಗ್ ಇರ್ತಾರೆ, ಶಫಾಲಿ ವರ್ಮಾ, ಅಲಿಸಾ ಕ್ಯಾಪ್ಸಿ ಅಂತ ಆಟಗಾರ್ತಿ, ರಾಡ್ರಿಗಸ್ ಈ ಒಂದು ಸೀಸನ್ನಲ್ಲಿ ಅತ್ಯದ್ಭುತವಾದಂಥ ಸ್ಟ್ರೈಕ್ ರೇಟ್ನ ಇಟ್ಕೊಂಡಿದ್ದಾರೆ. ಅದರ ಜೊತೆಗೆ ಇನ್ನೂ ಆಟಗಾರರಿದ್ದಾರೆ. ಮರಿಜಾನೆ ಕಪ್ ನಿನ್ನೆ ನೋಡಿ ಫೆರಿ ಅವರೇ ಒಂದು ದಾಖಲೆಯನ್ನು ಮುರಿದ್ರು. 5 ವಿಕೆಟ್ WPL ಅಲ್ಲಿ ತೊಗೊಂಡಿದ್ರು, ಫೆರಿ 6 ವಿಕೆಟ್ ತೊಗೊಂಡಿದ್ದಾರೆ. ಅದರ ಜನಕ್ಕೆ ಜಾನ್ಸನ್ ಆಗಿರ್ಬೋದು, ತಾನಿಯಾ ಭಾಟಿಯಾ, ಅರುಂಧತಿ ರೆಡ್ಡಿ, ಟಿಟಾಸು ಸಾಧು, ಶಿಖಾ ಪಾಂಡೆ, ರಾಧಾ ಯಾದವ್ ಕೂಡ ಒಂದು ಅತ್ಯದ್ಭುತ ಬೌಲಿಂಗ್ ಪ್ರದರ್ಶನವನ್ನು ಮಾಡ್ತಾ ಇದ್ದಾರೆ. ಸ್ಟ್ರಾಂಗ್ ಆಗಿದೆ ಈ ಒಂದು ತಂಡ. ನಂಬರ್ 1 ಸ್ಥಾನದಲ್ಲಿರೋದಕ್ಕೆ ಅರ್ಹತೆ ಕೂಡ ಇದೆ. ಅಷ್ಟು ಬೌಲಿಂಗ್ ಬ್ಯಾಟಿಂಗ್ ಎಲ್ಲವೂ ಕೂಡ ಅತ್ಯದ್ಭುತವಾಗಿದೆ. ಇವ್ರದ್ದೇನು ಟಾರ್ಗೆಟು ಕಳೆದ ಬಾರಿ ಮಿಸ್ ಆಗಿತ್ತು, ಈ ಬಾರಿ ಅದನ್ನು ತಗೊಳ್ಳೇಬೇಕು ಅನ್ನೋಂಥ ಟಾರ್ಗೆಟ್ ಅಲ್ಲಿದ್ದಾರೆ. ಬಟ್ ಇವತ್ತಿನ ಪಂದ್ಯ ಅವ್ರಿಗೆ ತುಂಬ ಇಂಪಾರ್ಟೆಂಟ್, ಕಲಿಯೋದಕ್ಕೆ ಮತ್ತೆ ಕಲಿಸೋದಕ್ಕೆ. ನೋಡಿ, ನಾವು ಗುಜರಾತ್ನ ತುಂಬಾ ಲೋ ಅಂತ ಇದ್ವಿ, ಬಟ್ ಈಗ 190+ ರನ್ ಹೊಡೆಯುವಂಥ ತಾಕತ್ ಅವ್ರ ಹತ್ರ ಇದೆ. ನನಗನ್ಸಿದ ಮಟ್ಟಿಗೆ ಇವತ್ತು ಒಂದು ಒಳ್ಳೆ ಪಾಠ ಅಥವಾ ಒಂದು ಒಳ್ಳೆ ಪೈಪೋಟಿ ಈ ಎರಡು ತಂಡಗಳ ನಡುವೆ ನಡೆಯುತ್ತೆ. ಎಸ್ ಪಾಟೀಲ್, ಆಡುವ 11ರ ಬಳಗವನ್ನ ನೋಡಿದ್ವಿ. ಇವತ್ತು ಡೆಲ್ಲಿಯಲ್ಲಿ ಮೋಡಿ ಮಾಡುವಂತ ಬ್ಯಾಟರ್ ಆಗಿರಬಹುದು, ಬೌಲರ್ ಆಗಿರಬಹುದು, ಯಾರು ಅಂತ ನೋಡ್ತಾ ಹೋಗೋದಾದ್ರೆ ಪ್ರಮುಖ ಆಟಗಾರರ ಬಗ್ಗೆ ಹೇಳ್ತಾ ಹೋಗೋದಾದ್ರೆ ಪಾಟೀಲ್, ಖಂಡಿತ ಮೆಗ್ಲಾನಿಂಗ್ ಒಂದು ಒಳ್ಳೆ ಫಾರ್ಮ್ ಅಲ್ಲಿ ಇದ್ದಾರೆ. ಆಸ್ ಎ ಕ್ಯಾಪ್ಟನ್ ಆಗಿ ತಂಡವನ್ನು ತುಂಬಾ ಚೆನ್ನಾಗಿ ನಿಭಾಯಿಸ್ತಾ ಇದ್ದಾರೆ. ಶಫಾಲಿ ವರ್ಮಾ ಓಪನಿಂಗ್ ಸ್ಲಾಟ್ ನಲ್ಲಿ ಬಂದು ಒಂದು
ಒಳ್ಳೆ ರನ್ನ ಕೊಲೆ ಆಗ್ತಾ ಇದ್ದಾರೆ ನೋಡಿ. ನೀವು ಹೊಡಿಬಡಿ ಆಟ ಒಂಥರ ನಮಗೆ RCBಯಲ್ಲಿ ಹೇಗೆ ಹೊಡಿ ಆಟವನ್ನೇ ಆಡ್ತಾ ಇದ್ದಾರೆ ಹಾಗೆ ರಿಚ್ ಆಗೋಸ್ ಥರ ಇವರು ಆಡ್ತಾ ಇದ್ದಾರೆ. ಇನ್ನು ಅಲಿಸಾ ಕ್ಯಾಪ್ಸಿ ಈ ತಂಡದ ಬ್ಯಾಕ್ ಬೋನ್ ಅಂತ ಹೇಳ್ಬೋದು. ಆರಂಭದಲ್ಲಿ ವಿಕೆಟ್ ಬಿದ್ದರೂ ಕೂಡ 15ನೇ ಕ್ರಮಾಂಕದಲ್ಲಿ ಒಂದು ಬಿಗ್ ಸ್ಕೋರ್ ಮಾಡಿ ತಂಡವನ್ನು ಕೈ ಹಿಡಿತಾನೆ ಇದ್ದಾರೆ, ಅದು ಕೂಡ ಒಳ್ಳೆ ಸ್ಟ್ರೈಕ್ ರೇಟ್ನಲ್ಲಿ. ಇನ್ನು ರಾಧಾ ಯಾದವ್ ಈ ತಂಡದ ಅತಿ ಹೆಚ್ಚು ವಿಕೆಟ್ ಪಡೆದ ಆಟಗಾರ್ತಿ, ಖಂಡಿತವಾಗ್ಲೂ ಡೌಟ್ ಇಲ್ಲ. ತುಂಬ ಚೆನ್ನಾಗಿ ಬಾಲಿಂಗ್ ಆಗ್ತಾ ಇದ್ದಾರೆ. ಜಾನ್ಸನ್ ಆಗಿರ್ಬೋದು ವೇಗದ ಬಾಲಿಂಗ್ ತುಂಬ ಚೆನ್ನಾಗಿ ಆಗ್ತಾರೆ. ಶಿಖಾ ಪಾಂಡೆ ಒಳ್ಳೆ ಫಾರ್ಮ್ನಲ್ಲಿದ್ದಾರೆ. ನನಗೆ ಡೆಲ್ಲಿಲಿ ಮೈನಸ್ಗಳಿಲ್ಲ, ಆ ಒಂದು ಕಾನ್ಫಿಡೆಂಟೇ ಈ ತಂಡವನ್ನು ನಂಬರ್ 1 ಪ್ಲೇಸಲ್ಲಿ ಇರೋದು ಕಾರಣ ಆಗ್ತಾ ಇದೆ. ಈ 6 ಆಟಗಾರ್ತಿಯರು ಇವತ್ತು ಮಿಂಚಿದ್ರೆ ಖಂಡಿತವಾಗಲೂ ಡೆಲ್ಲಿ ಈಸಿಯಾಗಿ ಗೆಲ್ಲುತ್ತೆ. ಎಸ್ ಪಾಟೀಲ್, ಡೆಲ್ಲಿ ತಂಡ ಎಷ್ಟು ಬಲಿಷ್ಠವಾಗಿದೆ ಗಮನಿಸ್ತಾ ಇದ್ವಿ. ಹಾಗೆಯೇ ಗುಜರಾತ್ ಜೈಂಟ್ಸ್ ತಂಡವನ್ನ ಯಾವತ್ತೂ ಕೂಡ ನೆಗ್ಲೆಕ್ಟ್ ಮಾಡೋಂಗಿಲ್ಲ. ಆಡುವ 11ರ ಬಳಗದ ಬಗ್ಗೆ ನೋಡ್ತಾ ಹೋಗೋದಾದ್ರೆ ಖಂಡಿತ ಓಲ್ವರ್ಡ್ಸು ಮತ್ತು ಬೆತ್ ಮುನಿ ಎಂತ ಆರಂಭ ಕೊಡ್ತಾ ಇದ್ದಾರೆ ನೋಡಿ. ಬೆಂಗಳೂರಲ್ಲೇ ಈ ಥರ ಒಂದು 2 ಮ್ಯಾಚ್ ಆಡಿದರೆ ಈ ಟೀಮ್ ಎಲ್ಲೋ ಇರ್ತಿತ್ತು ಅಂತ ನಾನು ಅನ್ಕೋತೀನಿ. ಬೆತ್ ಮುನಿ ಕಂಟಿನ್ಯೂಸ್ ಆಗಿ 4 ಹಾಫ್ ಸೆಂಚುರಿಗಳನ್ನು ಹೊಡೆದಿದ್ದಾರೆ. ಆ ಒಂದು ಒಳ್ಳೆ ಫಾರ್ಮ್ನ ಇವತ್ತು ಮುಂದುವರಿಸ್ಬೋದು ಅಂತ ಅನ್ಕೋತೀನಿ. ಲಿಚ್ಫೀಲ್ಡ್ ಆಗಿರ್ಬೋದು, ಆಸ್ಲಿ ಗ್ಯಾಡ್ಲರ್ ತಂಡದ ಬ್ಯಾಕ್ ಬೋನ್. ಈ ತಂಡದಲ್ಲಿ ಬ್ಯಾಕ್ ಬೋನ್ ಅಂತಂದರೆ ಗ್ಯಾಡ್ಲರು. ಬ್ಯಾಟಿಂಗ್ ಬೌಲಿಂಗ್ ಎಲ್ಲರಲ್ಲೂ ಕೂಡ ಅವರ ಒಂದು ಸಾಮರ್ಥ್ಯವನ್ನು ಕೊಡ್ತಾ ಇದ್ದಾರೆ. ವೇದ ಕೃಷ್ಣಮೂರ್ತಿ ಆಗಿರ್ಬೋದು, ಹೇಮಲತಾ ಆಗಿರ್ಬೋದು, ಕ್ಯಾಥರಿನ್ ಆಗಿರ್ಬೋದು, ಆಮೇಲೆ ತನುಜಾ, ಪಠಾಣ್ ಆಗಿರ್ಬೋದು, ಮೇಘನಾಥ್ ಸಿಂಗ್, ಮನ್ನತ್ ಕಶ್ಯಪ್. ಒಂದು ಸ್ವಲ್ಪ ಬಾಲಿಂಗ್ನಲ್ಲಿ ಮೈನಸ್ ಇದೆ ಈ ತಂಡದಲ್ಲಿ, ಇಲ್ಲ ಅಂತ ಹೇಳಲ್ಲ, ಬಟ್ ಬ್ಯಾಟಿಂಗ್ನಲ್ಲಿ ಪ್ರಾಬಲ್ಯವನ್ನು ಹೊಂದಿದೆ. ಖಂಡಿತ ಇವತ್ತೇನಾದರೂ ಟಾಸ್ ಗೆದ್ದು ಫೀಲ್ಡಿಂಗ್ ತೊಗೊಂಡ್ರೆ ಇವರು ಗೆಲ್ಲಬಹುದು ಅವ್ರ ಜೊತೆಗೆ ಅಂತ ನಾನು ಅನ್ಕೋತೀನಿ ಇಲ್ಲಿ. ಎಸ್ ಪಾಟೀಲ್, ಗುಜರಾತ್ ತಂಡದ ಬಗ್ಗೆ ಆಡುವ 11ರ ಬಳಗದ ಬಗ್ಗೆ ನೋಡಿದ್ರಿ. ಹಾಗೆಯೇ ಮೈನ್ ಪ್ಲೇಯರ್ಗಳು ಯಾರಾಗಬಹುದು? ಎಸ್, ಖಂಡಿತವಾಗ್ಲೂ ಬೆತ್ ಮುನಿ ಇರ್ತಾರೆ, ಒಳ್ಳೆ ಫಾರ್ಮ್ನಲ್ಲಿದ್ದಾರೆ. 4 ಹಾಫ್ ಸೆಂಚುರಿಗಳು ಅವ್ರನ್ನ ಪ್ಲಸ್ ಪಾಯಿಂಟಿಗೆ ತೆಗೆದುಕೊಂಡು ಹೋಗಿದೆ. ಖಂಡಿತವಾಗ್ಲೂ ಈ ಒಂದು ಸೀಸನಲ್ಲಿ ಅವ್ರ ಮರ್ಯಾದೆ ಉಳಿಬೇಕು ಅಂತಂದರೆ ಇವ್ರದ್ದು ಆಟ ಕಾರಣ. ಆಮೇಲೆ ಲಿಚ್ಫೀಲ್ಡ್ ಕೂಡ ಒಂದು ಒಳ್ಳೆ ಫಾರ್ಮ್ನಲ್ಲಿದ್ದಾರೆ. ಆಸ್ಲಿ ಗ್ಯಾಡ್ಲರ್ ಕಳೆದ ಪಂದ್ಯದಲ್ಲಿ ಬೇಗ ವಿಕೆಟ್ ಕಬಳಿಸಿ ಹೋಗಿತ್ತು, ಬಟ್ ಈ ಪಂದ್ಯದಲ್ಲಿ ಕಮ್ಬ್ಯಾಕ್ ಆಗಲೇಬೇಕು. ಬಾಲಿಂಗ್ ನನಗೆ ಸುಮ್ಮನೆ ಆಟ ಕೊಂಡ್ರು ಲೆಕ್ಕಕ್ಕಿಲ್ಲ ಅನ್ನೋ ಥರ ತೊಗೋಬೇಕು. ಯಾರು ಕೂಡ ಅಷ್ಟು ಒಳ್ಳೆ ಪರ್ಫಾರ್ಮೆನ್ಸ್ ಖಂಡಿತವಾಗ್ಲೂ ತೊಗೊಂಡಿಲ್ಲ. ಮೇಘನಾ ಸಿಂಗ್ ಆಗಿರ್ಬೋದು, ಕನ್ವರ್ ಆಗಿರ್ಬೋದು, ಮನ್ನತ್ ಕಶ್ಯಪ್ ಹೇಳಿಕೊಳ್ಳುವಂಥ ಪ್ರದರ್ಶನ ಇಲ್ಲದೆ ಇರೋದು. ನನಗನ್ಸಿದ ಮಟ್ಟಿಗೆ ಬ್ಯಾಟಿಂಗ್ನಲ್ಲಿ ಯಾರಾದರೂ ಒಂದು ಸ್ವಲ್ಪ ಸ್ಟ್ರಾಂಗ್ ಆಗಿರೋದ್ರಿಂದ ಕೂರಿಸಿ ಒಂದು ಸ್ವಲ್ಪ ಬಾಲಿಂಗ್ನ ಇನ್ನೊಂದು ಸ್ವಲ್ಪ ಸ್ಟ್ರಾಂಗ್ ಮಾಡಬೇಕು ಅಂತ ಅನ್ಸುತ್ತೆ ಅವ್ರಿಗೆ. ಎಸ್ ಪಾಟೀಲ್, 2 ತಂಡಗಳ ಬಲಾಬಲವನ್ನು ನೋಡಿದ್ವಿ. ಮಂಜುನಾಥ್, ಈ 2 ತಂಡಗಳ ಬಲಾಬಲವನ್ನು ನೋಡಿದ ಮೇಲೆ ಇವತ್ತಿನ ಪಂದ್ಯ ಏನಾಗಬಹುದು ಅಂತೇಳಿ, ಗೆಲ್ಲುವ ಫೇವ್ರೆಟ್ ತಂಡ ಯಾವ್ದಾಗಿರಬಹುದು? ಗೆಲ್ಲುವ ಫೇವ್ರೆಟ್ ತಂಡ ಅಂತಂದ್ರೆ DCನೇ ಹೇಳ್ಬೋದು ಸರ್, ಯಾಕಂದ್ರೆ ಮೇಲೇನೆ ಹೇಳ್ಬೋದು. ಯಾಕಂದ್ರೆ ಇದರಲ್ಲಿ ಮೊದಲೆರಡು ಮೂರು ಜನ ಬ್ಯಾಟಿಂಗ್ ಬಿಟ್ರೆ ಯಾರು ಜಿಜಿಲಿ, ನೆಕ್ಸ್ಟ್ ಬರೋರು ವೇದ ಕೃಷ್ಣಮೂರ್ತಿ, ನಮ್ಮ ಕನ್ನಡತಿ ಅಷ್ಟೊಂದು ಇಂಪ್ಯಾಕ್ಟ್ ಮಾಡ್ತಾ ಇಲ್ಲ ಖಂಡಿತ. ಯಾಕಂದ್ರೆ ಅವರು ಇಂಪ್ಯಾಕ್ಟ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಏನು ಅರ್ಲಿ ಡ್ಯೂಯಲ್ ನ ಕೂರಿಸ್ಬಿಟ್ಟು ಇವ್ರನ್ನ ತಗೊಂಡ್ರು. ಸೊ ಅದೇ ತರ ಏನು ಇಂಪ್ಯಾಕ್ಟ್ ಮಾಡ್ತಾ ಇಲ್ಲ, ಅದೊಂದು ಬೇಜಾರ. ಅದ್ ಬಿಟ್ರೆ ಬೌಲಿಂಗ್ ಸುಧಾರಣೆ ಅಂತಂದ್ರೆ ಸಿಕ್ಕಾಪಟ್ಟೆ ಸುಧಾರಣೆ ಮಾಡಬೇಕು ಜಿಜಿ. ಯಾಕಂದ್ರೆ ಅವರು ಆಲ್ಮೋಸ್ಟ್ ಸೋತಿರೋ ಮ್ಯಾಚ್ಗಳೆಲ್ಲ ಬೌಲಿಂಗ್ ಇಂದಾನೆ ಅಂತ ಹೇಳ್ಬೋದು. ಯಾಕಂದ್ರೆ ಲೋ ಸ್ಕೋರ್ ಡಿಪೆಂಡ್ ಮಾಡ್ತಾರೆ, ಲೋ ಸ್ಕೋರ್ ಅಲ್ಲಿ ಹೊಡೆಸ್ಕೊಂತಾರೆ. ಅದು ಮೊನ್ನೆ ಮುಂಬೈ ಮೇಲೆ ಗೆಲ್ಲೋ ಮ್ಯಾಚ್ ನ ಕೈ ಬಿಟ್ರು ಖಂಡಿತ. ಯಾಕಂದ್ರೆ ಅವತ್ತು ಸ್ನೇಹ ರಾಣಾ ಬೌಲಿಂಗ್ ಅಲ್ಲಿ ಫೀಲ್ಡಿಂಗ್ ಅಲ್ಲಿ ಕ್ಯಾಚ್ ಹಿಡಿದಿದ್ರೆ ನೆಕ್ಸ್ಟ್ ಕ್ಯಾಚ್ ಬಿಟ್ಟು ಸರಿಯಾಗಿ ಹೊಡೆಸ್ಕೊಂಡ್ರು. ಹಂಗಾಗಿ ಬೌಲಿಂಗ್ ಸುಧಾರಣೆ ಬಹಳ ಬೇಕು. ಗೆಲ್ಲಬೇಕು. ನಾನು ಬಲಿಷ್ಠ DC ಆಪೋಸಿಟ್ ಅಂತಂದ್ರೆ ಬೌಲಿಂಗ್ ಇಂಪಾರ್ಟೆಂಟ್ ಆಗುತ್ತೆ ಸರ್ ಇಲ್ಲಿ. ಬಾಲಿಂಗ್ ಜೊತೆ ಫೀಲ್ಡಿಂಗು ತುಂಬಾ ಖರಾಬಾಗಿದೆ. ಅತಿ ಹೆಚ್ಚು ಈ ಸೀಸನ್ ಅಲ್ಲಿ ಕ್ಯಾಚ್ ಬಿಟ್ಟಿದ್ದೆ ಗುಜರಾತ್, ಫೀಲ್ಡಿಂಗ್ ನಲ್ಲಿ ಅತಿ ಹೆಚ್ಚು ಮಿಸ್ ಮಾಡಿದ್ದೆ ಗುಜರಾತ್. ಹಿಂಗಾದಾಗ ತಂಡ ಗೆಲ್ಲೋದಕ್ಕೆ ಸಾಧ್ಯನೇ ಇಲ್ಲ. ನೀವು ಎಲ್ಲಿ ಕ್ಯಾಚ್ ಹಿಡಿತೀರಿ ಅಲ್ಲಿ ಮ್ಯಾಚ್ ವಿನ್ ಆಗ್ತೀರಿ. ಖಂಡಿತವಾಗ್ಲೂ ಅದಂತೂ ದೊಡ್ಡ ಮೈನಸ್ ಇದೆ ಗುಜರಾತ್ ಅಲ್ಲಿ, ಅದನ್ನು ಪ್ಲಸ್ ಮಾಡ್ಕೊಳ್ಳೇಬೇಕು. ಪಾಟೀಲ್, ಇನ್ನೊಂದ್ ಕಡೆಯಲ್ಲಿ ಇವತ್ತು ಟಾಸ್ ಎಷ್ಟು ಇಂಪಾರ್ಟೆಂಟ್ ಆಗಬಹುದು, ಹಾಗೇನೆ ಪಿಚ್ ರಿಪೋರ್ಟ್ ಹೆಂಗಿದೆ? ಡೆಲ್ಲಿ ಪಿಚ್ ರಿಪೋರ್ಟ್ ಅಂತ ಹೇಳಕ್ ಆಗ್ತಾ ಇಲ್ಲ. ಒಂದ್ಸರಿ ಒಂಥರ ಆದ್ರೆ ಇನ್ನೊಂದ್ಸರಿಗೆ ಇನ್ನೊಂದ್ ತರ ಆಗ್ತಾ ಇದೆ. ಒಂದ್ ಟೈಮಲ್ಲಿ 194, 98, ನಿನ್ನೆ 120 ಒಳಗೆ. ಹೌದು, ಮತ್ತೆ ನಿನ್ನೆ ನೋಡಿ ಟಾಸ್ ಗೆದ್ದವರು ನಿನ್ನೆ ಫೀಲ್ಡಿಂಗ್ ತಗೊಂಡು ಗೆದ್ರು. ಇಷ್ಟು ದಿನ ಏನಾಗಿತ್ತು, ಮೊದಲು ಬ್ಯಾಟ್ ಮಾಡಿದವ್ರು ಗೆದ್ದಿದ್ದಾರೆ, ಮತ್ತೆ ಎಲ್ಲರೂ ಕೂಡ ಮೊದಲು ಬ್ಯಾಟ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಬಟ್ ಇವತ್ತಿನ ಪಿಚ್ ರಿಪೋರ್ಟು ನಾವು ನೋಡೋದಾದ್ರೆ ಖಂಡಿತವಾಗ್ಲೂ 170 ಇದೆ ಇವತ್ತಿನ ಆ ಒಂದು ಪಿಚ್ನ ನೋಡಿದ್ರೆ. ನಂಬರ್ 4 ಅಲ್ಲಿ ಆ ಒಂದು ಟ್ರ್ಯಾಕ್ನಲ್ಲಿ ಆಡಿಸ್ತಾ ಇದ್ದಾರೆ. ಆ 4 ಟ್ರ್ಯಾಕಿಂಗ್ ಮೊದಲು ಆಡಿದ್ದು ಕೂಡ 170+ ಆಗಿತ್ತು. ಇವತ್ತು ಆ ಸ್ಕೋರ್ ಬರ್ಬೋದು ಅಂತ ನಾನು ಅನ್ಕೋತೀನಿ. ಏನು ಇಬ್ಬನಿ ಬೀಳುವಂಥ ಚಾನ್ಸಸ್ ಏನಿಲ್ಲ. ಆರಂಭದಿಂದನೂ ಕೂಡ ಅದೇ ಫೀಲ್ಡಿಂಗು, ಕೊನೆಗೆ ಅದೇ ಟ್ರ್ಯಾಕ್ನೇ ಅದೇ ಬೌಲಿಂಗ್ ಪರ್ಫಾರ್ಮೆನ್ಸ್ ಇರುತ್ತೆ. ಸೆಕೆಂಡ್ ಇನ್ನಿಂಗ್ಸ್ನಲ್ಲೂ ಇಬ್ಬನಿ ಬೀಳುವಂಥ ಚಾನ್ಸಸ್ ಇಲ್ಲ. ಖಂಡಿತವಾಗ್ಲೂ ಟಾಸ್ ಗೆದ್ರೆ ಬ್ಯಾಟಿಂಗ್ನ ಫಸ್ಟ್ ತಗೊಳ್ತಾರೆ ಅಂತ ನಾನು ಅನ್ತೀನಿ. ಎಸ್ ಪಾಟೀಲ್, ಈ ಪಂದ್ಯಗಳನ್ನ ನೋಡಿದ್ವಿ.
ಗುಜರಾತ್ ಗೆಲ್ಲೇಬೇಕು ಅಂತ ಹೇಳಿದ್ರೆ ನಾವು ಮನೆಗೆ ಹೋಗ್ತಾ ಇದೀವಿ ಹೆಂಗು ಗೆದ್ಕೊಂಡು ಹೋಗೋಣ ಅಂತ ಅಂದ್ಕೊಂಡ್ರೆ ಏನನ್ನಾದ್ರೂ ಒಂದ್ ಸ್ವಲ್ಪ ಇಂಪ್ರೂವ್ ಮಾಡ್ಕೋಬೇಕು, ಚೇಂಜಸ್ ಮಾಡ್ಕೋಬೇಕು. ಎರಡು ಚೇಂಜಸ್ ಅಂತೂ ಬೇಕು. ಒಂದು ಬೌಲಿಂಗ್ ನಲ್ಲಿ ಒಂದ್ ಸ್ವಲ್ಪ ಸುಧಾರಣೆ ಬೇಕು. ಆರಂಭದಲ್ಲಿ ಜಾಸ್ತಿ ರನ್ ಕೊಡ್ತಾ ಇದೆ ಈ ತಂಡ, ಒಂದು ಕ್ಯಾಚ್ ಗಳನ್ನ ಮಿಸ್ ಮಾಡ್ತಾ ಇದೆ, ಅದ್ರ ಕಡೆಗೆ ಕಂಟ್ರೋಲ್ ಮಾಡಬೇಕು. ಕ್ಯಾಪ್ಟನ್ ಆಯಿತು, ಮತ್ತೆ ಒಂದು 3 ಜನ ಬ್ಯಾಟಿಂಗ್ ಚೆನ್ನಾಗಿ ಆಡ್ತಾ ಇದ್ದಾರೆ. ಓಲೋರ್ಸ್ ಆಗಿರ್ಬೋದು, ಮೂನಿ ಆಗಿರ್ಬೋದು, ಲಿಚ್ಫೀಲ್ಡ್ ಆಗಿರ್ಬೋದು, ಆಸಿ ಗ್ಯಾಡ್ಲರ್ ಆಗಿರ್ಬೋದು, ಇದು 4 ವಿದೇಶಿ ಆಟಗಾರರು ಚೆನ್ನಾಗಿದ್ದಾರೆ. ಬಟ್ ಬೌಲಿಂಗ್ ನಲ್ಲಿ ಅಷ್ಟು ಸದೃಢವಾಗಿಲ್ಲ, ಕ್ಯಾಚ್ ಗಳನ್ನು ಜಾಸ್ತಿ ಮಿಸ್ ಮಾಡ್ತಾ ಇದ್ದಾರೆ. ನಾನು ಇವತ್ತು 2 ತಂಡಗಳಿಗೆ ಕಂಪೇರ್ ಮಾಡಿದ್ರೆ ಖಂಡಿತವಾಗ್ಲೂ 70-30% ಕೊಡ್ತೀನಿ. DC ಇವತ್ತು ಗೆಲ್ಲಲೇಬೇಕಾದಂತ ಒತ್ತಡ, ಯಾಕಂದ್ರೆ ಗೆದ್ದು ಫೈನಲ್ಗೆ ಹೋದ್ರೆ ಅದೊಂದು ಹುಮ್ಮಸ್ಸೆ ಬೇರೆ ಇರುತ್ತೆ. ಮತ್ತೆ ಈಗ ನಾವು ನಂಬರ್ 1 ಸ್ಥಾನದಲ್ಲಿ ಇರಬೇಕು ಅಂತಂದ್ರೆ ಅದೊಂದು ಒತ್ತಡ ಇದೆ, ಸೋಲಬಾರ್ದು ಮತ್ತೆ ಹೀನಾಯ ಸೋಲ್ ಕಾಣಬಾರ್ದು. ಅದಕ್ಕೆ DC-ಯಲ್ಲಿ ಹೆಚ್ಚಿನ ಬದಲಾವಣೆಯನ್ನು ನಾನು ನಿರೀಕ್ಷೆ ಮಾಡೋದಿಲ್ಲ. DC ಅದೇ ತಂಡವನ್ನ ಇದನ್ನ ಮಾಡುತ್ತೆ. ಅದು ಆಟಕ್ಕುಂಟು ಈ ಲೆಕ್ಕಕ್ಕಿಲ್ಲ ಗುಜರಾತ್ ಇರೋದ್ರಿಂದ ಬೆಂಚ್ ಕಾದಿರುವಂತಹ ಪ್ರಮುಖ ಆಟಗಾರರು ಅಥವಾ ನೆಟ್ಸ್ ಅಲ್ಲಿ ತುಂಬಾ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದವ್ರನ್ನ ಇವತ್ತು ಹಾಕೊಂಡು ಈ ಕೊನೆಯ ಮ್ಯಾಚನ್ನ ಅವ್ರು ಆಡಿಸ್ಬೋದು ಅಂತ ನಾನು ಅನ್ಕೋತೀನಿ. ಇವತ್ತು ನನಗನ್ಸಿದ ಮಟ್ಟಿಗೆ ಗುಜರಾತ್ ವಿರುದ್ಧ DC ಸುಲಭ ಜಯವನ್ನ ಸಾಧಿಸುತ್ತೆ ಅಂತ ನಾನು ಅನ್ಕೋತೀನಿ. ಎಸ್ ಪಾಟೀಲ್, ಎಸ್ ಮಂಜುನಾಥ್ ಸಾಕಷ್ಟು ಮಾಹಿತಿಯನ್ನ ಕೊಟ್ರಿ. ಇವತ್ತಿನ ಪಂದ್ಯಾಟವನ್ನ ಗಮನಿಸಿದ್ರೆ ವೀಕ್ಷಕರೇ, ಎಲ್ಲಿ ನಡೀತಾ ಇದೆ ಗಮನಿಸ್ತಾ ಹೋಗೋದಾದ್ರೆ ಒಂದ್ ರೀತಿ ಸಾಕಷ್ಟು ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅನ್ನುವಂಥದ್ದಕ್ಕೂ ಸಾಕ್ಷಿ ಆಗುತ್ತೆ. ಕಾರಣ ಅಂತ ಹೇಳಿದ್ರೆ ಕೊನೆಯ ಪಂದ್ಯ ಆಗಿರ್ಬೋದು, ಆಟಕ್ಕುಂಟು ಲೆಕ್ಕಕ್ಕ ಇಲ್ಲದೆ ಆಗಿರಬಹುದು, ಆದ್ರೆ ಡೆಲ್ಲಿ ಅವರಿಗೆ ನಮ್ಮ ಪಾಟೀಲ್ ಆಗ್ಲಿಂದ ಅದನ್ನ ಹೇಳ್ತಾ ಇದ್ರು, ನಾವು ಫೈನಲ್ಗೆ ಹೋಗ್ತಾ ಇದೀವಿ, ಹೋಗ್ತಾ ಇರ್ಬೇಕಾದ್ರೆ ಗೆದ್ಕೊಂಡೇ ಹೋಗ್ಬೇಕು, ಅದನ್ನ ಬಿಟ್ಟು ಸೋತ್ಕೊಂಡು ಹೋದ್ರೆ ಮೈನಸ್ ಎಲ್ಲಿದೆ, ಹುಡುಕಾಟವನ್ನ ನಡೆಸಲೇಬೇಕಾಗತ್ತೆ ಅಂತ ಹೇಳಿ. ಹಾಗೇನೆ ಇವತ್ತಿನ ಪಂದ್ಯದಲ್ಲಿ ಯಾರು ಗೆಲ್ತಾರೆ ಕಾದ್ ನೋಡ್ಬೇಕಾಗತ್ತೆ. ಮನೆಗೆ ಹೋಗ್ತಾ ಇರುವಂತ ಗುಜರಾತ್ನವರು ಗೆದ್ದು ಬೇಕ್ತಾರಾ ಅಥವಾ ಫೈನಲ್ಗೆ ಹೋಗ್ತಾ ಇರುವಂತ ಡೆಲ್ಲಿ ಕ್ಯಾಪಿಟಲ್ಸ್ ಅವರು ಗೆಲ್ತಾರಾ ಅಂತ ಹೇಳಿ. ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.